ನಮಸ್ಕಾರ, ನ್ಯೂಸ್ ಕೆಫೆ ಕನ್ನಡಗೆ ಸ್ವಾಗತ. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿರುವಂತಹ ಮೆಡಿಕವರ್ ಆಸ್ಪತ್ರೆಯಲ್ಲಿ ಅಪರೂಪದ ಹಾಗೂ ಅತ್ಯಂತ ಸಂಕೀರ್ಣ ಶಸ್ತ್ರಚಿಕಿತ್ಸೆಯೊಂದು ಯಶಸ್ವಿಯಾಗಿ ನೆರವೇರಿದೆ. 47 ವರ್ಷದ ರೋಗಿಯ 2 ಅಸಾಮಾನ್ಯವಾಗಿ ದೊಡ್ಡದಾಗಿದ್ದ ಮೂತ್ರಪಿಂಡಗಳನ್ನು ತಜ್ಞ ವೈದ್ಯರ ತಂಡ ಸುರಕ್ಷಿತವಾಗಿ ತೆರವುಗೊಳಿಸಿದೆ. ಮೆಡಿಕವರ್ ಆಸ್ಪತ್ರೆ ಡಾಕ್ಟರ್ ಮಾಧವ್ ದೇಸಾಯಿ ಹಾಗೂ ಡಾಕ್ಟರ್ ದಿಲೀಪ್ ನೇತೃತ್ವದ ತಜ್ಞ ವೈದ್ಯರ ತಂಡ ಈ ಅಪರೂಪದ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿತು. ರೋಗಿಯು ಆಟೋಸೋಮಲ್ ಡಾಮಿನೆಂಟ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಎಂಬ ಅಪರೂಪದ ಆನುವಂಶಿಕ ಕಾಯಿಲೆಯಿಂದ ಕಳೆದ 12 ವರ್ಷಗಳಿಂದ ಬಳಲ್ತಾ ಇದ್ರು. ಕಳೆದ 2 ವರ್ಷಗಳಿಂದ ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ ಕಾರಣ ನಿಯಮಿತ ಹಿಮೋಡಯಾಲಿಸಿಸ್ ಪಡಿತಾ ಇದ್ರು. ಕುಟುಂಬದಲ್ಲಿಯೂ ಈ ಕಾಯಿಲೆ ಹಿನ್ನೆಲೆ ಇದ್ದು ರೋಗಿಯ ಸಹೋದರ ಕೂಡ ಇದೇ ಕಾಯಿಲೆಯಿಂದ ಮೃತಪಟ್ಟಿದ್ರು. ಕಳೆದ ಕೆಲವು ತಿಂಗಳುಗಳಿಂದ ರೋಗಿಗೆ ಮರುಕಳಿಸುವ ಕಿಡ್ನಿ ಸಿಸ್ಟ್ ಸೋಂಕು, ಸಿಸ್ಟ್ಗಳಲ್ಲಿ ರಕ್ತಸ್ರಾವ ಹಾಗೂ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು. ಹಲವು ಔಷಧಿಗಳ ಚಿಕಿತ್ಸೆಯ ಬಳಿಕವೂ ಸೋಂಕು ನಿಯಂತ್ರಣಕ್ಕೆ ಬಾರದ ಕಾರಣ ಶಸ್ತ್ರಚಿಕಿತ್ಸೆ ಅನಿವಾರ್ಯ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಮೆಡಿಕವರ್ ಆಸ್ಪತ್ರೆಯ ಯೂರಾಲಜಿ ವಿಭಾಗದ ಡಾಕ್ಟರ್ ದಿಲೀಪ್ ಹಾಗೂ ಅವರ ತಂಡ ಅತ್ಯಂತ ಸಂಕೀರ್ಣವಾದ ಬೈಲ್ಯಾಟರಲ್ ನೆಫ್ರೆಕ್ಟಮಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಿತು. ಶಸ್ತ್ರಚಿಕಿತ್ಸೆಯ ವೇಳೆ ಮೂತ್ರಪಿಂಡಗಳನ್ನು ತೆರವುಗೊಳಿಸಿದ ಬಳಿಕ ರೋಗಿಯಲ್ಲಿ ಸಿವಿಯರ್ ಹೈಪೋಟೆನ್ಷನ್ ಉಂಟಾಯಿತು. ಆದರೆ ವೈದ್ಯರ ತಂಡ ಮುಂಚಿತ ಸಿದ್ಧತೆಗಳೊಂದಿಗೆ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿರ್ವಹಿಸಿತು. ರೋಗಿಗೆ ಮಲ್ಟಿಪಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ನೀಡೋದ್ರ ಜೊತೆಗೆ 3 ವಿಧದ ವಾಸೋಪ್ರೆಸರ್ ಔಷಧಿಗಳ ಸಹಾಯದಿಂದ ಆರೋಗ್ಯವನ್ನು ಸ್ಥಿರ ಸ್ಥಿತಿಗೆ ತರಲಾಯಿತು. ಈ ಶಸ್ತ್ರಚಿಕಿತ್ಸೆಯಲ್ಲಿ ತೆರವುಗೊಳಿಸಿದ ಪ್ರತಿಯೊಂದು ಮೂತ್ರಪಿಂಡವು ಸುಮಾರು 40 ಸೆಂಟಿಮೀಟರ್ ಉದ್ದ ಹಾಗೂ 4.5 ಕಿಲೋಗ್ರಾಂಗಿಂತಲೂ ಹೆಚ್ಚು ತೂಕ ಹೊಂದಿತ್ತು. ಸಾಮಾನ್ಯವಾಗಿ ಒಂದು ಮೂತ್ರಪಿಂಡದ ಗಾತ್ರ 9 ರಿಂದ 12 ಸೆಂಟಿಮೀಟರ್ ಹಾಗೂ ತೂಕ 125 ರಿಂದ 175 ಗ್ರಾಂ ಮಾತ್ರ ಇರುತ್ತದೆ. ಈ ರೋಗಿಯ ಮೂತ್ರಪಿಂಡಗಳು ಸಾಮಾನ್ಯ ಗಾತ್ರಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿದ್ವು. ಮೂತ್ರಪಿಂಡಗಳ ಒಳಭಾಗವು ಅನೇಕ ಸಿಸ್ಟ್ಗಳಿಂದ ಸಂಪೂರ್ಣ ಆವರಿಸಿಕೊಂಡಿದ್ದು ಅವುಗಳಲ್ಲಿ ರಕ್ತಸ್ರಾವವು ಕಂಡುಬಂದಿತ್ತು. ಈ ಕುರಿತು ಮಾತನಾಡಿದ ಡಾಕ್ಟರ್ ಮಾಧವ್ ದೇಸಾಯಿ ಅವರು, ಎಡಿಪಿಕೆಡಿ ರೋಗಿಗಳಲ್ಲಿ ಸೋಂಕು, ರಕ್ತಸ್ರಾವ ಅಥವಾ ತೀವ್ರ ನೋವಿನಂತಹ ತೊಂದರೆಗಳು ಕಾಣಿಸಿಕೊಂಡಾಗ ಸಮಯೋಚಿತ ಚಿಕಿತ್ಸೆ ಹಾಗೂ ಅಗತ್ಯವಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಜೀವ ಉಳಿಸೋದಕ್ಕೆ ಅತ್ಯಂತ ಮುಖ್ಯವಾಗುತ್ತದೆ. ಇಂತಹ ಅಪರೂಪದ ಹಾಗೂ ಸಂಕೀರ್ಣ ಪ್ರಕರಣಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಬಹುಶಾಖಾ ತಜ್ಞರ ಸಮನ್ವಯ ಅತ್ಯಗತ್ಯ ಅಂತ ತಿಳಿಸಿದರು. ADPKD ಇಸ್ ನಾಟ್ ಎ ರೇರ್ ಡಿಸೀಸ್. ತುಂಬ ಜನ ಏನು ಅನ್ಕೊತಾರೆ ಅಂದರೆ ADPKD ಜೆನೆಟಿಕ್ ಡಿಸೀಸ್ ಎಲ್ಲ ತುಂಬ ರೇರ್ ಆಗಿ ಬರ್ತೀರಂತ. ಇದು ಪ್ರಿವಿಲೆನ್ಸ್ ಅಂತೀವಿ, ಅಂದರೆ 1 in 1000, ಅಂದರೆ 1000 ಜನಕ್ಕೆ ನಾವು ಅಲ್ಲಿ ಸ್ಕ್ರೀನ್ ಮಾಡಿದ್ರೆ ಎವ್ರಿ 1 person ಕೆನ್ ಎಫೆಕ್ಟ್ ವಿತ್ ADPKD. ದಟ್ ಮೀನ್ಸ್ ಇಟ್ ಈಸ್ ವೆರಿ ಕಾಮನ್ ಡಿಸೀಸ್. ದಿಸ್ ಈಸ್ ನಾಟ್ ಎ ರೇರ್ ಡಿಸೀಸ್. ಸೊ ಈ ಜೆನೆಟಿಕ್ ಡಿಸೀಸ್ ಅರ್ಲಿ ಸ್ಟೇಜಸ್ನಲ್ಲಿ ಬಂದರೆ ದೇರ್ ಆರ್ ಮೆಡಿಸಿನ್ಸ್ ಟು ಪ್ರಿವೆಂಟ್ ದ ಕಿಡ್ನಿ ಫೇಲ್ಯೂರ್ಗೆ ಹೋಗ್ದಿರಾ ಇರೋಕ್ಕೆ, ಸಿಸ್ಟ್ ಎನ್ಲಾರ್ಜ್ ಆಗದಿರಾ ಇರೋಕ್ಕೆ ಟೋಲ್ವ್ಯಾಪ್ಟಾನ್ ಅಂತ ಹೊಸ ಮೆಡಿಸಿನ್ ಅವೈಲಬಲ್ ಇದೆ. ಸೊ ಈ ಪೇಷಂಟು ಲೇಟ್ ಪ್ರೆಸೆಂಟೇಷನಲ್ಲಿ ಇದರ ಕಾರಣ ವಿ ಕುಡ್ ನಾಟ್ ಯೂಸ್ ದಟ್ ಒನ್. ಅದೇ ಅಲ್ಲಿ ಕಾಮನ್ ಡಿಸೀಸ್ನಲ್ಲಿ ಅರ್ಲಿ ಸ್ಟೇಜಸ್ನಲ್ಲಿ ಬಂದರೆ ನಾವು ಮೆಡಿಸಿನಿಂದ ಕ್ಯೂರ್ ಮಾಡೋಕ್ಕಾಲ್ದಿರ, ಪ್ರೋಗ್ರೆಷನ್ ಇಲ್ದಿರ, ಕಿಡ್ನಿ ಫೇಲ್ಯೂರ್ ಆಗದಿರ ನೋಡ್ಬೋದು. ಈ ಡಿಸೀಸ್ ಕಾಮನ್ ಆಗಿ 35 to 40 ಇಯರ್ಸ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಬೈ 50 years 60 yearsಗೆ ಕಿಡ್ನಿ ಫೇಲ್ ಆಗೋಗುತ್ತೆ. ಡಯಾಲಿಸಿಸ್ ಆಗಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಾಗಲಿ ಹೋಗಬೇಕಾಗತ್ತೆ. ಈ ಎಸ್ಪೆಷಲಿ ಪ್ರೆಗ್ನೆಂಟ್ಸು ಪೇಷಂಟ್ಗೆ ಇದೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಸ್ಕ್ರೀನ್ ಮಾಡ್ಕೋಬೇಕು. ಅಂದರೆ 50% ಅಂದರೆ ಅದು ಪೇರೆಂಟಿಗಿದ್ದರೆ 50% ಆಫ್ ದ ಚಿಲ್ಡ್ರನ್ ಕ್ಯಾನ್ ಬಿ ಎಫೆಕ್ಟೆಡ್ ವಿತ್ ADPKD. ಸೊ ದಟ್ ಒಬ್ರಿಗೆ ಬಂದರೆ ಮನೆಯಲ್ಲಿ ಎಲ್ರಿಗೂ ಸ್ಕ್ಯಾನಿಂಗ್ ಮಾಡಿ ಅಷ್ಟಿಷ್ಟು ಪ್ರಾಬ್ಲಮ್ ಇದೆಯಾ ಇಲ್ವಾ ನೋಡಬೇಕು. ಎಸ್ಪೆಷಲಿ ಹೆಣ್ಣು ಮಕ್ಕಳು ಮದುವೆ ಆಗಿದ್ದವರಲ್ಲಿ ಪ್ರೆಗ್ನೆಂಟ್ ಬಿದ್ದರೆ ADPKDನಲ್ಲಿ ಮುಂಚೆ ಹುಟ್ಟು ಇರೋ ಮಗುಗೆ ಬರುತ್ತಾ ಇಲ್ವಾ ಅಂತ ಮುಂಚಿತವಾಗಿ ತಿಳ್ಕೋಬೇಕು. ಅದಕ್ಕೆ ಜೆನೆಟಿಕ್ ಸ್ಟಡೀಸು ಮುಂಚೆ ಮಾಡ್ಕೋಬೇಕು. ಅರ್ಲಿ ಸ್ಟೇಜಸ್ನಲ್ಲಿ ಗಾಬರಿ ಬೀಳೋದೇನಿಲ್ಲ, ಗುಡ್ ಟ್ರೀಟ್ಮೆಂಟ್ ಇದೆ. ಅಡ್ವಾನ್ಸ್ ಸ್ಟೇಜ್ ಆಗಿದ್ರೂ ಸೀನಿಯರ್ ಸರ್ಜನ್ಸು ಸಪೋರ್ಟಿಂದ ಆ ಕಿಡ್ನಿನ ತೆಗೆದುಬಿಟ್ಟು ಹೊಸ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಅವಕಾಶ ಇದೆ. ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ. ಅಂದರೆ ಪೇಷಂಟು ಮನೆಯಲ್ಲಿ ಅವ್ರ ಬ್ರದರ್ಗೂ ಇತ್ತು, ಅವರು ಕೂಡ ಸ್ಟಾರ್ಟಿಂಗ್ಗೆ ಕನುಕ್ಕುನ ವಯಸ್ಸಿಗೆ ಬ್ರದರ್ಗೆ ಇವ್ರಿಗೆ ಮೆಡಿಸಿನ್ ಯೂಸ್ ಮಾಡೋ ಸ್ಟೇಜ್ ದಾಟ್ಬಿಟ್ಟಿದ್ರು.
ಸೊ ಅದಕ್ಕೆ ಮೆಡಿಸಿನ್ ಬರೆದಕ್ಕಾಗಿಲ್ಲ. ಗ್ರ್ಯಾಡ್ಯುಲಾಗಿ ಕಿಡ್ನಿ ಫೇಲ್ ಆಗಿ ಎಲ್ಲೋ ಆಂಧ್ರದಲ್ಲಿ ಮಾಡಿಸ್ಕೊತಾ ಇದ್ದರು. ಇವಾಗ ಫೀವರ್ ಕಮ್ಮಿ ಆಗದಿರ ಇಲ್ಲದ ಬಿ ಪಿ ಡೌನ್ ಆಗ್ತಾ ಇದ್ದರೆ ನಮ್ಮನ್ನು ಕನ್ಸಲ್ಟ್ ಮಾಡಿದ್ರು ಫರ್ದರ್ ಮ್ಯಾನೇಜ್ಮೆಂಟ್ಗೆ. ಆವಾಗ ನಾವು ಟೆಸ್ಟ್ಗಳೆಲ್ಲ ಮಾಡಿ ಡಯಾಗ್ನೋಸ್ ಮಾಡಿ ಆ ಕಿಡ್ನಿನ ತೆಗೆದೀವಿ. ನೆಕ್ಸ್ಟು ಅವರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಯಂಗ್ ಪೇಷಂಟ್ ಕಾರಣ ಹಿ ವಿಲ್ ಲೀಡ್ ನಾರ್ಮಲ್ ಲೈಫ್. ನೀರಿನ ಗುಳ್ಳೆ ಅನ್ನೋದು ಕಾಮನ್ ಸರ್. ಸೊ ನೀರಿನ ಇನ್ನೊಂದು ಕಡೆ ಡಾಕ್ಟರ್ ದಿಲೀಪ್ ಮಾತನಾಡಿ ತಮ್ಮ ವೃತ್ತಿ ಜೀವನದಲ್ಲಿಯೇ ಈ ರೀತಿಯ ಪ್ರಕರಣ ಇದೇ ಮೊದಲನೆಯದು ಅಂತ ಹೇಳಿದ್ರು. ಒಬ್ಬ ವೈದ್ಯರಿಗೆ ವೃತ್ತಿ ಜೀವನದಲ್ಲಿ ಒಮ್ಮೆ ಮಾತ್ರ ಈ ರೀತಿಯ ಅಪರೂಪದ ಪ್ರಕರಣ ಸಿಗುವ ಸಾಧ್ಯತೆ ಇರುತ್ತದೆ. ಅಂಥ ಶಸ್ತ್ರಚಿಕಿತ್ಸೆಯನ್ನ ಮೆಡಿಕವರ್ ಆಸ್ಪತ್ರೆಯ ತಜ್ಞರ ತಂಡ ಯಶಸ್ವಿಯಾಗಿ ನೆರವೇರಿಸಿರುವುದು ಹೆಮ್ಮೆಯ ಸಂಗತಿ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು. ಸೊ ಡಾಕ್ಟರ್ ದಿಲೀಪ್ ಅಂತ ಯೂರಾಲಜಿಸ್ಟ್, ಮೆಡಿಕವರ್ ಹಾಸ್ಪಿಟಲ್. ಸೊ ಲಾಸ್ಟ್ 10 ಇಯರ್ಸಿಂದ ಆಸ್ ಎ ಯೂರಾಲಜಿಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಯಾಕೆ ಇವತ್ತು ಈ ಕೇಸ್ನೇ ಪ್ರೆಸ್ ರಿಲೀಸ್ ಮಾಡಬೇಕು? ಎಲ್ಲರಿಗೂ ಇದು ಕ್ವಶನ್ಸ್ ಮಾಮೂಲಿ. ಸೊ ಈ ಲಾಸ್ಟ್ 10 ಇಯರ್ಸಲ್ಲಿ ಸೊ ಎಲ್ಲ ಸರ್ಜನ್ಸ್ಗೂ ಒಂದೊಂದು ಚಾಲೆಂಜಸ್ ಅಂತ ಇರುತ್ತೆ. ಸೊ ಈ ಕೇಸ್ ಒನ್ ಆಫ್ ದ ಲೈಫ್ ಟೈಮಿಗೆ ಒಂದು ಕೇಸ್. ಇದನ್ನು ಮಾಡಿದ್ರೆ ಓಕೆ, ಸರ್ಜನ್ ಆಗಿದ್ದಕ್ಕೂ ಸಾರ್ಥಕ ಅಂತ ಎಲಿಜಿಬಲ್ ಇರೋವಂಥ ಕೇಸ್ ಇದು. ಸೊ ಆಟೋಸೋಮಲ್ ಡಾಮಿನೆಂಟ್ ಡಿಸೀಸು, ಡಯಾಲಿಸಿಸಲ್ಲಿದ್ದಾರೆ. ಬೇಸಿಕ್ಲಿ ಅರ್ಥ ಏನು ಅಂದರೆ ಪೇಷಂಟಿಗೆ ಕಿಡ್ನಿ ಫೇಲ್ ಆಗಿದೆ, ಡಯಾಲಿಸಿಸಲ್ಲಿದ್ದಾರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಬಟ್ ಕಿಡ್ನಿ ಇಡೋಕ್ಕೆ ಜಾಗನೂ ಇರಬೇಕು ಹೊಟ್ಟೆಯಲ್ಲಿ. ಸೊ ಸ್ವಲ್ಪನೂ ಜಾಗ ಇರಲಿಲ್ಲ. ಆಲ್ಮೋಸ್ಟ್ 4.5 kg ಎರಡು ಸೈಡ್ ಕಿಡ್ನಿ ತೆಗಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರಾಬಬ್ಲಿ ಎಂಟೈರ್ ಹೊಟ್ಟೆ ಎಷ್ಟು ಜಾಗ ಇದೆಯೋ ಅಷ್ಟು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕಟ್ ಮಾಡಿ ಆ 2 ಕಿಡ್ನಿನ ತೆಗಿಬೇಕಾಗತ್ತೆ. ಸೊ ನಾನು ಆ್ಯಸ್ ಅ ಸರ್ಜನ್ ಒನ್ಸ್ ಇನ್ ಅ ಲೈಫ್ ಟೈಮ್ ಕೇಸ್ ಇದನ್ನು ಮಾಡಿದ್ದೀವಿ. ಪೇಷಂಟ್ ಚೆನ್ನಾಗಿದ್ದಾರೆ, ಖುಷಿಯಾಗಿ ಮನೆಗೆ ಹೋದರು. ಸೊ ಅಗೇನ್ ಇಟ್ಸ್ ನಾಟ್ ಒನ್ ಪರ್ಸನ್ಸ್ ಜಾಬ್ ಸರ್ಜರಿ ಅಂತ ಮಾಡಬೇಕಾದಾಗ. ಸೊ ಇವತ್ತು ಎಂಟೈರ್ ಮೆಡಿಕವರ್ ಆಲ್ ದ ಸ್ಪೆಷಾಲಿಟೀಸ್ ನಾವಿಲ್ಲಿ ಏನು ಕೂತ್ಕೊಂಡು ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಒನ್ ಆಫ್ ಅ ಕೈಂಡ್ ಆಫ್ ಕೇಸ್ ವಿಚ್ ವಾಸ್ ಮ್ಯಾನೇಜ್ಡ್ ಬೈ ಆಲ್ ಆಫ್ ಅಸ್. ಸೊ ಆ್ಯಸ್ ಅ ಅನಸ್ಥೆಟಿಸ್ಟ್ ಅವರಿಗೆ ಆದಂಥ ಚಾಲೆಂಜಸ್ ಇರುತ್ತೆ, ಆ್ಯಸ್ ಅನ್ ಇಂಟೆನ್ಸಿವಿಸ್ಟ್ ಅವ್ರಿಗೆ ಆದಂಥ ಚಾಲೆಂಜಸ್ ಇರುತ್ತೆ. ಸೊ ಈಗ ಸರ್ಜರಿ ತೊಗೊಂಡೋಗ್ತೀವಿ ಅಂದ ತಕ್ಷಣ OT ಅವರಿಗೆ ಅವ್ರದ್ದೇ ಆದಂಥ ಅರೇಂಜ್ಮೆಂಟ್ಸ್ ಇರುತ್ತೆ. ಸೊ ಸರ್ಜನ್ಸಿಗೆ ಅವ್ರದ್ದೇ ಆದಂಥ ಟೆನ್ಷನ್ಸ್ ಇರುತ್ತೆ. ಬಟ್ ಬೇಸಿಕ್ಲಿ ಎವ್ರಿಥಿಂಗ್ ವಾಸ್ ಕ್ಯಾರಿಡ್ ಔಟ್ ಸ್ಮೂತ್. ಸೊ ಎಲ್ಲ ಚೆನ್ನಾಗಿ ಇವತ್ತು ಪೇಷಂಟ್ ನಮ್ಮ ಮುಂದೆ ನಗ್ನಾಗ್ತಾ ಹೋಗ್ತಾ ಇದ್ದಾರೆ ಅಂದರೆ ಎಸ್, ಅದು ಒಂದು ಅಚೀವ್ಮೆಂಟ್ ನಮ್ಮ ಹೆಸ್ರಿಗೆ ಸೇರ್ಕೊಳ್ಳುತ್ತೆ ಅನ್ನೋ ತೃಪ್ತಿ ಇದೆ. ಸೊ ವಿಚ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಇನ್ ಮೆಡಿಕವರ್ ಸೇಫ್ಲಿ. ಸೊ ಇವತ್ತು ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ದಿಸ್ ಇಸ್ ನಾಟ್ ದ ಓನ್ಲಿ ಥಿಂಗ್ ಅಂತ ಅಲ್ಲ, ವೆರಿ ಯುನಿಕ್ ಕೇಸ್. ಬಟ್ ಈ ಥರ ನೋಡೋದಾದರೆ ಮೆನಿ ಸಚ್ ಸ್ಟೋರೀಸ್ ಆರ್ ದೇರ್ ವಿತ್ ಇನ್ ದ ಮೆಡಿಕವರ್ ವಿಚ್ ಶುಡ್ ಬಿ ರೀಚ್ಡ್. ಜನಕ್ಕೆ ಏನನ್ನು ರೀಚ್ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ, ಎಂಥ ಕಾಂಪ್ಲೆಕ್ಸ್ ಸರ್ಜರಿ ಆದರೂ ಕೂಡ ಮೆಡಿಕವರಲ್ಲಿ ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ವಿಚ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಸೇಫ್ಲಿ. ಸೇಫ್ಲಿ ಅನ್ನೋ ವರ್ಡ್ನ ಸ್ಟ್ರೆಸ್ ಮಾಡೋಕ್ಕೆ ಮತ್ತೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ ಈಸ್ ನಾಟ್ ಒನ್ ಪರ್ಸನ್ಸ್ ಜಾಬ್. ಒಂದು ಹಾಸ್ಪಿಟಲ್ ಅಂತ ಬಂದರೆ ಇಟ್ಸ್ ಮಲ್ಟಿ ಲೆವೆಲಲ್ಲಿ ಎಲ್ಲರದು ಆರ್ಗನೈಸೇಷನ್ ಆಗಲಿ, ಇಂಟರ್ವೆನ್ಷನ್ಸ್ ಆಗಲಿ ಅಥವಾ ಕೋಆಪ್ರೇಷನ್ಸ್ ಆಗಲಿ ಬೇಕಾಗುತ್ತೆ, ವಿಚ್ ವಿ ಆರ್ ಆಲ್ ಎಕ್ವಿಪ್ಡ್ ವಿತ್. ಸೊ ಥ್ಯಾಂಕ್ ಯು. ಈ ಯಶಸ್ವಿ ಶಸ್ತ್ರಚಿಕಿತ್ಸೆಯು ಮೆಡಿಕವರ್ ಆಸ್ಪತ್ರೆಯ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಹಾಗೂ ತಜ್ಞ ವೈದ್ಯರ ಅನುಭವಕ್ಕೆ ಮತ್ತೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಇನ್ನಷ್ಟು ಇಂಥ ಸುದ್ದಿಗಳಿಗಾಗಿ ನ್ಯೂಸ್ ಕೆಫೆ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.